ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಯಶವಂತಪುರ ಕ್ಷೇತ್ರದ ಅಂದರಹಳ್ಳಿ ಮುಖ್ಯ ರಸ್ತೆಯಲ್ಲಿನ ವಿನಾಯಕ ನಗರದ ಕೆಂಪೇಗೌಡ ಸರ್ಕಲ್ನಲ್ಲಿ ನಾಡಪ್ರಭು ಕಂಚಿನ ಕೆಂಪೇಗೌಡರ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕೆಂಪೇಗೌಡರ 517ನೇ ಜಯಂತಿ ಉತ್ಸವ ಅದ್ದೂರಿ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್, ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಅಂದರಹಳ್ಳಿ ಅಧ್ಯಕ್ಷರಾದ ಮಲ್ಲೇಶ್ ಕೆಎನ್, ಯುವ ಮುಖಂಡರಾದ ಅರುಣ್, ಬೈಲಪ್ಪ, ನಾಗರಾಜು ಹಾಗೂ ಹಲವು ಗಣ್ಯರು ಉಪಸ್ಥಿತಿಯಲ್ಲಿದ್ದು ಕಾರ್ಯಕ್ರಮಕ್ಕೆ ಯಶಸ್ವಿ ತಂದುಕೊಟ್ಟರು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಬೃಹತ್ ರಕ್ತದಾನ, ನೇತ್ರ ತಪಾಸಣೆ ಶಿಬಿರ, ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವು ಆಯೋಜನೆಗೊಂಡಿದ್ದು ಸಾರ್ವಜನಿಕರು ಉಪಯೋಗ ಪಡೆದುಕೊಂಡರು. ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಅಂದರಹಳ್ಳಿ ಸಂಘಟನೆಯ ಅಧ್ಯಕ್ಷರಾದ ಮಲ್ಲೇಶ್ ಕೆಎನ್, ಗೌರವಾಧ್ಯಕ್ಷರಾದ ಗಂಗಣ್ಣ, ಸೀನಣ್ಣ, ಉಪಾಧ್ಯಕ್ಷರಾದ ರಘುಭಟ್, ರಾಮಸ್ವಾಮಿ, ರವಿ ಎಸ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ರಂಗಸ್ವಾಮಿ, ಜಂಟಿ ಕಾರ್ಯದರ್ಶಿಗಳಾದ ಸತೀಶ್, ಖಜಾನ್ಸಿಯವರಾದ ಶ್ರೀ ಮಂಜುನಾಥ್, ಜಂಟಿ ಖಜಾನ್ಸಿ ಪ್ರತಾಪ್, ನಿರ್ದೇಶಕರಾದ ನವೀನ್, ಗಿರೀಶ್, ಉಪಾಧ್ಯಕ್ಷರಾದ ಕೃಷ್ಣೇಗೌಡ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ಸಿಗೆ ಕಾರಣೀಭೂತರಾದರು. ನಮಸ್ತೆ, ನಮ್ಮ ಹೆಸರು ಮಲ್ಲೇಶ್ ಅಂತೇಳಿ, ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಅಂದರಹಳ್ಳಿ ಕೆಂಪೇಗೌಡ ವತಿಯಿಂದ ನಾವೆಲ್ಲ ನಮ್ಮ ಟೀಮೆಲ್ಲ ಬಂದಿದ್ದೀವಿ. ಇಲ್ಲಿ ನಮ್ಮ ಅರುಣ್ ಗೌಡರು ಕೆಂಪೇಗೌಡ ಜಯಂತಿನ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಈ ವಿಷಯವಾಗಿ ನಮ್ಮ ಶಾಸಕರಾದಂಥ ಸೋಮಶೇಖರೇಗೌಡರು ಕೂಡ ಬಂದು ಎಲ್ಲಾದರೂ ಸಾಮರ್ಥ್ಯದಿಂದ ಎಲ್ಲರೂ ಸಪೋರ್ಟ್ ಕೊಟ್ಕೊಂಡು ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ನಮ್ಮ ಅರುಣ್ ಗೌಡರು ಬಂದು ಈ ಕೆಂಪೇಗೌಡ ಜಯಂತಿ ಅದ್ದೂರಿಯಾಗಿ ಮಾಡ್ತಾಯಿದ್ದು, ಈ ರಕ್ತದಾನ ಶಿಬಿರ ಹಾಗೂ ಮೆಡಿಕಲ್ ಚೆಕಪ್ಪು ಹಾಗೂ ಅನ್ನದಾನದ ಕಾರ್ಯಕ್ರಮವೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಮುಂದೆ ಇನ್ನೂ ದೊಡ್ಡ ಮಟ್ಟಿಗೆ ನಮ್ಮ ಕೆಂಪೇಗೌಡರನ್ನ ಹೆಸರನ್ನ ಒಂದು ಇನ್ನೂ ದೊಡ್ಡ ಮಟ್ಟಿಗೆ ತಗೊಂಡು ಹೋಗಲಿ, ನಾವು ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸೋಣ ಅಂತೇಳಿ ಇದರಲ್ಲಿ ಆಶಿಸುತ್ತೇನೆ. ಎಷ್ಟು ಜನಗಳಿಗೆ ಕೊಡ್ತಾ ಇದ್ದೀರಿ ಇವತ್ತು? ಅಪ್ರಾಕ್ಸಿಮೇಟ್ ಎಷ್ಟು ಜನಗಳು ಕೊಡ್ಬೋದು, ಎಷ್ಟು ಕಲೆಕ್ಟ್ ಆಗ್ಬೋದು ರಕ್ತದಾನ? ಒಂದು 85-90 ಆಗ್ತಾಯಿದೆ. ಮತ್ತು ಮೆಡಿಕಲ್ ಚೆಕಪ್ಪು ತುಂಬ ಜನ ಒಂದು 250-300 ಮೇಲೋಗಿದೆ. ಕಣ್ಣಿನ ತಪಾಸಣೆಯೂ ಕೂಡ ಒಂದು ಚೆಕ್ ಮಾಡ್ದು ಒಂದು 65-70 ಜನ ಆಲ್ರೆಡಿ ಅಲ್ಲೇ ಆಗಿದೆ. ಇನ್ನೂ ಬರ್ತಾ ಇದ್ದಾರೆ, ಇನ್ನೂ 2 ಇಷ್ಟ ಆಗಿದೆ. ಇನ್ನೂ ತುಂಬ ಜನ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಎಲ್ಲರಿಗೂ ಮೆಡಿಕಲ್ ಚೆಕಪ್ ಕೂಡ ಬಂದು ಚೆಕ್ ಮಾಡಿಸ್ಲಿ, ಹಾಗೂ ರಕ್ತದಾನ ಶಿಬಿರನೂ ಕೂಡ ಬಂದು ಅವ್ರ ಕೈಲಾದಷ್ಟು ಎಷ್ಟು ಜನ ಆಗುತ್ತೋ ಅವರು ಬಂದು ರಕ್ತದಾನ ಶಿಬಿರ ಮಾಡಲಿ, ಹಾಗೆ ಕಣ್ಣು ಚೆಕಪ್ ಮಾಡಿಸ್ಕೊಳ್ಳಿ. ಆಮೇಲೆ ಮತ್ತೆ ಇಟ್ಟಿದ್ದಾರೆ, ECG ಎಲ್ಲ ಇಟ್ಟಿದ್ದಾರೆ. ಬಡವರೆಲ್ಲ ಹೋಗಿ ಹೊರಗಡೆ ಹೋಗಿ ಮಾಡಿಸ್ಬೇಕು, ತುಂಬ ಕಷ್ಟ ಆಗುತ್ತೆ. ಬಟ್ ಇಲ್ಲೇ ನಮ್ಮ ಇದರಲ್ಲೇ ಮಾಡ್ತಾ ಇರೋದ್ರಿಂದ ಎಲ್ಲರೂ ಬಂದು ಈ ಉಪಯೋಗನ ಸದುಪಯೋಗ ಪಡಿಸ್ಕೋಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಥ್ಯಾಂಕ್ ಯು. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.